ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿಯಲ್ಲೂ ಎಲ್ಲಿ ನೋಡಿದ್ರು ಕೂಡ ತುಂಡು ಭೂಮಿ ಕೂಡ ಬಂಗಾರದ ಬೆಲೆ ಇದೆ. ಈ ನಿಟ್ಟಿನಲ್ಲಿ ಕೂಡ ಯಾವಾಗ ಬಳ್ಳಾರಿಯ ಭೂಮಿಗೆ ಬಂಗಾರದ ಬೆಲೆ ಸಿಕ್ತೋ ಅಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಭೂಮಿಯನ್ನ ಅಕ್ರಮ ಪರಭಾರೆ ಮಾಡತಕ್ಕಂಥ ದಂಧೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಂಡವರ ಜಮೀನಿಗೆ ಬೇಲಿ ಹಾಕುವವರ ಸಂಖ್ಯೆ ಕೂಡ ಬಳ್ಳಾರಿಯಲ್ಲಿ ಕೂಡ ಹೆಚ್ಚಾಗಿರ್ತಕ್ಕಂಥ. ಯಾಕೆಂದ್ರೆ ಪದೇ ಪದೇ ಈ ರೀತಿಯ ಪ್ರಕರಣಗಳು ಕೂಡ ಬಯಲಿಗೆ ಬರ್ತಾ ಇದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಯಾವುದೇ ಒಂದು ಕ್ರಮಕ್ಕೆ ಕೂಡ ಮುಂದಾಗದಿರ್ತಕ್ಕಂಥದ್ದು ಕೂಡ ಮತ್ತೆ ಇಂಥ ಘಟನೆಗಳು ಕೂಡ ಪುನರಾವರ್ತನೆ ಆಗ್ಲಿಕ್ಕೆ ಕೂಡ ಕಾರಣ ಅಂತೇಳಿ ಹೇಳ್ಬೋದು. ಯಾಕೆಂತಂದ್ರೆ ಈಗ ಬೇಲಿಯೇ ಹೊಲ ಮಧ್ಯೆ ಇರ್ತಕ್ಕಂಥ ಕಥೆ ಆಗಿರ್ಬೋದು ಒಂದು ಸ್ಟೋರಿ ಇದು. ಯಾಕೆಂತಂದ್ರೆ ಅಧಿಕಾರಿಗಳೇ ಇಲ್ಲಿ ನಕಲಿ ದಾಖಲೆಗಳನ್ನ ಯಾವ ರೀತಿಯಾಗಿ ಸೃಷ್ಟಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಕೂಡ ಹೌದು. ಯಾಕೆಂತಂದ್ರೆ ಇಲ್ಲಿ ಕಬರಸ್ಥಾನ ಭೂಮಿಯನ್ನು ಕೂಡ ಅಧಿಕಾರಿಗಳು ಬಿಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಕಬರಸ್ಥಾನದಲ್ಲಿ ಹೆಸರಿಗಿರ್ತಕ್ಕಂಥ ಭೂಮಿಯನ್ನೇ ಅಕ್ರಮವಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬೇರೆಯವರ ಹೆಸರಿಗೆ ಅಕ್ರಮವಾಗಿ ಪರಭಾರೆ ಮಾಡಿರ್ತಕ್ಕಂಥ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ಒಂದಲ್ಲ 2 ಎಕರೆ ಅಲ್ಲ, ಸುಮಾರು 11 ಎಕರೆ ಕಬರಸ್ಥಾನಕ್ಕೆ ಸೇರಿರ್ತಕ್ಕಂಥ ಒಂದು ಭೂಮಿಯನ್ನ ಬೇರೆಯವರು ಅಕ್ರಮವಾಗಿ ಪರಭಾರೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ಬಳ್ಳಾರಿಯ ಕಬರಸ್ಥಾನದ ಭೂಮಿ ಏನಿದೆ, ಈ ಒಂದು 11 ಎಕರೆ ಭೂಮಿಯನ್ನ ಮಹಾನಗರ ಪಾಲಿಕೆಯಲ್ಲಿ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರ ಹೆಸರಿಗೆ ಸಬ್ ರಿಜಿಸ್ಟರ್ ಒಂದು ನೋಂದಣಿ ಮಾಡಿಕೊಳ್ಳುವುದರ ಜೊತೆಗೆ ಇದನ್ನ ಈ ಒಂದು ಲ್ಯಾಂಡ್ಗೆ ಅಂದ್ರೆ ಫಾರಂ 2 ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದರೆ ಅಧಿಕಾರಿಗಳು ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದ್ರೆ ಯಾವಾಗ ಇದು ಪ್ರಕರಣ ಒಂದು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕೊನೆಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಕೂಡಲೇ ಈ ಒಂದು ಫಾರಂ 2 ಅನ್ನು ಕೂಡ ರದ್ದು ಮಾಡಿದ್ದಾರೆ. ಅದರ ಜೊತೆಗೆ ಕೆಳಹಂತದ ಅಧಿಕಾರಿಗಳನ್ನ ಅಂದ್ರೆ ಗುತ್ತಿಗೆ ನೌಕರನ ಇಲ್ಲಿ ಕೆಲಸದಿಂದ ಅವ್ರನ್ನ ಒಂದು ಅಮಾನತು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೋರ್ವ ಸಿಬ್ಬಂದಿಯನ್ನ ಅಲ್ಲಿ ನರೇಶ್ ಅಂತಕ್ಕಂಥ ಸಿಬ್ಬಂದಿ ಏನಿದ್ರೆ ಅದನ್ನು ಕೂಡ ಇಲ್ಲಿ ಅಮಾನತು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಇಷ್ಟೆಲ್ಲ ನಡೆದಿದ್ರು ಕೂಡ ಅಂದ್ರೆ ಮೇಲಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಖಂಡಿತವಾಗಿಯೂ ಕೂಡ ಮೇಲಧಿಕಾರಿಗಳ ಗಮನಕ್ಕೆ ಬಂದೇ ಈ ರೀತಿಯಾದಂತಹ ಕೃತ್ಯಗಳು ಕೂಡ ಈ ರೀತಿಯ ಘಟನೆಗಳು ಕೂಡ ಮಹಾನಗರ ಪಾಲಿಕೆಯಲ್ಲಿ ಪದೇ ಪದೇ ಈ ರೀತಿಯಾಗಿ ನಡೀತಾ ಅನ್ನೋದು ಕೂಡ ಇದು ಎಲ್ರಿಗೂ ಕೂಡ ಜಗಜಾಹಿರಾಗಿರ್ತಕ್ಕಂತಹ ವಿಚಾರ. ಯಾಕೆಂದ್ರೆ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡೋದು, ಈ ರೀತಿಯಾಗಿ ಫಾರಂ 2 ಅನ್ನ ಕೊಡ್ತಕ್ಕಂಥದ್ದು ಇದು ಮಹಾನಗರ ಪಾಲಿಕೆಯಲ್ಲಿ ಇದೇನು ಮೊದಲಲ್ಲ. ಯಾಕೆಂದ್ರೆ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ನಡೆದಿರ್ತಕ್ಕಂಥದ್ದು. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕೂಡ ಈ ರೀತಿಯ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡುವಂತದ್ದೇ ಒಂದು ದಂಧೆ ಆಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಯಾರ್ದೋ ಆಸ್ತಿಗೆ ಇನ್ನೋರ್ವ ಹೆಸರನ್ನ ಸೃಷ್ಟಿ ಮಾಡಿ ಅವರ ಹೆಸರಿಗೆ ಅಕ್ರಮ ಪರಭಾರೆಯಾಗಿ ನೋಂದಣಿ ಮಾಡಿ ಮತ್ತೆ ಅದಕ್ಕೆ ಫಾರಂ 2 ಒಂದು ತೆಗೆದುಕೊಳ್ತಕ್ಕಂಥ ದಂಧೆ ಬಳ್ಳಾರಿಯಲ್ಲಿ ಯಥೇಚ್ಛವಾಗಿ ನಡೆದಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗ ಕಬರಸ್ಥಾನದ ಭೂಮಿಯನ್ನು ಕೂಡ 11 ಎಕರೆ ಭೂಮಿಯನ್ನು ಕೂಡ ಅಕ್ರಮವಾಗಿ ಪ್ರಭಾವತಿ ಮತ್ತು ಇನ್ನಿತರ ಹೆಸರಿಗೆ ಕೂಡ ಒಂದು ಪ್ರಭಾವತಿ ಅನ್ನೋರ ಹೆಸರಿಗೆ ಮತ್ತು ಇನ್ನಿತರ ಹೆಸರಿಗೆ ಕೂಡ 11 ಎಕರೆ ಭೂಮಿಯನ್ನು ಕೂಡ ಅಕ್ರಮವಾಗಿ ಪರಭಾರೆ ಮಾಡಿ ಅದಕ್ಕೆ ಫಾರಂ 2 ಅನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಇದು ಯಾವಾಗ ಈ ರೀತಿಯಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಕ್ರಮವಾಗಿ ಪರಭಾರೆ ಮಾಡಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ವಕ್ಫ್ ಬೋರ್ಡ್ ಕಚೇರಿಯಿಂದ ಕೂಡ ಒಂದು ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಒಂದು ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು FIR ಕೂಡ ದಾಖಲಾಗಿದೆ. 4 ಜನರ ವಿರುದ್ಧ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಹಾನಗರ ಪಾಲಿಕೆಯ ಅಂದ್ರೆ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ಕೆಲವರನ್ನ ಕೂಡ ಅಮಾನತು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಇದು ಪದೇ ಪದೇ ಈ ರೀತಿಯ ಘಟನೆಗಳು ಕೂಡ ಪ್ರಕರಣಗಳು ಕೂಡ ಮರುಕಳಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದು ಮೇಲಧಿಕಾರಿಗಳ ಪಾತ್ರ ಕೂಡ ಇಲ್ಲಿ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಪದೇ ಪದೇ ಈ ರೀತಿಯ ಪ್ರಕರಣಗಳು ಬಂದಾಗ ಕೆಳಹಂತದ ಅಧಿಕಾರಿಗಳನ್ನ, ಕಂಪ್ಯೂಟರ್ ಆಪರೇಟರ್ಗಳನ್ನ, ಇನ್ನಿತರ ಹೊರಗುತ್ತಿಗೆ ನೌಕರರನ್ನ ವಜೆ ಮಾಡ್ತಕ್ಕಂಥದ್ದು ಇಲ್ಲಿ ಸಾಮಾನ್ಯ. ಆದ್ರೆ ಮೇಲಧಿಕಾರಿಗಳ ಬಗ್ಗೆ ಕೂಡ ಈ ಬಗ್ಗೆ ಒಂದು ತನಿಖೆಯನ್ನ ಕೂಡ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಮೇಲಧಿಕಾರಿಗಳ ಗಮನಕ್ಕೆ ಇಲ್ಲಾರದೆ ಈ ರೀತಿಯಾಗಿ ಯಥೇಚ್ಛವಾಗಿ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ರೀತಿಯಾಗಿ ಫಾರಂ 2 ಕೊಡ್ತಕ್ಕಂಥ ದಂಧೆ ಏನು ಇದು ಮೊದಲಲ್ಲ. ಯಾಕಂತಂದ್ರೆ ಮೇಲಧಿಕಾರಿಗಳ ಒಂದು ಇಲ್ಲಿ ಪಾಲುದಾರಿಕೆ ಕೂಡ ಇರುತ್ತೆ ಅನ್ನೋದು ಕೂಡ ಜನಸಾಮಾನ್ಯರ ಆರೋಪ ಆಗಿರ್ತಕ್ಕಂಥದ್ದು. ಇಲ್ಲೀಗಲ್ ಆಗಿ ಕಬ್ರಸ್ತಾನ್ದು ಚೇಂಜ್ ಮಾಡಿದ್ದಾರೆ, ಫಾರಂ 2 ಕೊಟ್ಟಿದ್ದಾರೆ. ಎಲ್ಲಿ ಅಂದರೆ ನರೇಶ್ ಅಂತೇಳಿ RI ಸೆಕೆಂಡ್ ಝೋನ್, ಅಲ್ಲಿಂದ ವೆಂಕಟೇಶ್ ಅಂತ ARO ಸೆಕೆಂಡ್ ಝೋನ್, ಅಲ್ಲಿಂದ ಮತ್ತೆ 3ನೇ ಝೋನ್ಗೆ ಹೋಗ್ತದೆ. 3ನೇ ಝೋನ್ಗೆ ಹೋಗಿ ಅಲ್ಲಿ ಕ್ರಿಯೇಟ್ ಆಗ್ತದೆ. ಲಕ್ಷ್ಮೀನಾರಾಯಣ್ ಅಂತೇಳಿ 3rd ಝೋನಲ್ಲಿ ಪ್ರಭಾರಿ RI ಇದ್ದಾರೆ.
ಅವರು ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿ DCR ನಂದೀಶ್ವರ ಹತ್ರ ಫೈನಲ್ ಆಗಿ ಬಂದು ಅಲ್ಲಿಂದ ಇಶ್ಯೂ ಆಗ್ತದೆ. ಅದು ಬಂದ್ಬಿಟ್ಟು ಕೇಳಿದರೆ ಅದು ಕೊಡೋದು ಒಂದು, ಆಮೇಲೆ ಇನ್ನೊಬ್ಬರದ್ದು ಇದು ಹಾಕ್ತಾರೆ, ಏನು ಶ್ರೀಕುತಿ ಬೇರೆಯವ್ರದ್ದು ಇದೇ ನಂಬರ್ ಹಾಕ್ತಾರೆ, ಇದೇ ನಂಬರ್ ಹಾಕ್ತಾರೆ. ಇಲ್ಲಿ ಶಿವಕುಮಾರ್ ಅನ್ನೋ ಒಂದು ಶ್ರೀಕುತಿ ಹಾಕಿ ಅದೇ ಡೇಟ್ ಹಾಕಿ ಬರೀ 3,442 ರೂಪಾಯಿ ಕಟ್ತಾರೆ. 11.5 ಎಕರೆಗೆ ಲಕ್ಷಗಳು ಬರ್ತದೆ ಕಾರ್ಪೊರೇಷನ್. ಅದು ಒಂದು ಫ್ರಾಡು. ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ನಾಟ್ ಅಪ್ಲಿಕಬಲ್. ಇಲ್ಲೆಲ್ಲ ಎಲ್ಲಿ ಡೀಟೇಲ್ಸ್ ಇಲ್ಲ, ಎಲ್ಲಿಂದ ಖಾತೆ, ಎಲ್ಲಿಂದ ವರ್ಗಾವಣೆ, ಏನು ಡೀಟೇಲ್, ಯಾವ ಆಸ್ತಿ ಎಲ್ಲಿಂದ ಅನ್ನೋದು ಎಲ್ಲ ನಿಲ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದನ್ನ ಹಿಂಗೆ ಮಾಡಿದ್ದಾರೆ. ಇದಕ್ಕೆ ಮಾಡಿದ್ದಕ್ಕೆ ಮೇನ್ ಕಾರಣ ಅವರು ನಂದೀಶು, ಇವ್ರ ಬಗ್ಗೆ ಎಲ್ಲ ಆಕ್ಷನ್ ತಗೋಬೇಕನ್ನೋದು ನನ್ನ ಇದು. ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಈ ಪ್ರಕರಣ ಸಂಬಂಧಪಟ್ಟಂಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ನಗರ ಪಾಲಿಕೆ ಆಯುಕ್ತರಿಗೆ ಈ ಬಗ್ಗೆ ಇಮಿಡಿಯೇಟ್ಲಿ ನನಗೆ ಒಂದು ವರದಿ ಬೇಕು, ಮತ್ತೆ ಏನು ಅದು ಖಾತೆಗಳಾಗಿದೆ ಫಾರ್ಮ್ 2 ಕೊಟ್ಟಿದ್ದಾರೆ ಅದು ಕ್ಯಾನ್ಸಲ್ ಆಗಬೇಕು. ಎರಡನೆಯದು, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ FIR ದಾಖಲು ಮಾಡಿ ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತ. ಸೊ ಅದನ್ನು ಅವರು ಅಪೀಲ್ ಸ್ವರೂಪದಲ್ಲಿ ಪಡೆದು ಮಾಡಬೇಕಿತ್ತು. ಆದ್ದರಿಂದ ಅವರು ಈಗಾಗಲೇ ಅಪೀಲ್ ಸ್ವರೂಪದಲ್ಲಿ ಅದನ್ನು ಪಡೆದು ಅದನ್ನೆಲ್ಲ ರದ್ದು ಮಾಡಿದ್ದಾರೆ. ಮತ್ತೆ ಈಗಾಗಲೇ ತಾವೇ ಹೇಳಿದಾಗೆ ಪ್ರಕರಣ ಕೂಡ ನಾವು ದಾಖಲು ಮಾಡಿದ್ದೇವೆ. ಮತ್ತೆ ಈಗಾಗಲೇ ಕೆಲವೊಂದು ಲೀಡ್ಸ್ ಇದೆ, ಯಾವ ಡಿವೈಸ್ ಅನ್ನು ಬಳಸಿ ಈ ತರ ಅಕ್ರಮ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ. ಖಂಡಿತವಾಗಿಯೂ ಅದು ತನಿಖೆಯನ್ನ ಶೀಘ್ರಗತಿನಲ್ಲಿ ಪೂರ್ಣಗೊಳಿಸಿ ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ತಗೊಳ್ತೇವೆ. ಇಡೀ ಪ್ರಕರಣವನ್ನು ಕೂಡ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಮೇಲಧಿಕಾರಿಗಳ ಪಾತ್ರ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಜೊತೆಗೆ ಇಲ್ಲಿ ಯಾವೆಲ್ಲ ಅಧಿಕಾರಿಗಳು ಇದರಲ್ಲಿ ಒಂದು ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಒಂದು ತನಿಖೆಯಿಂದ ಹೊರಬರಬೇಕಾಗಿದೆ. ಮತ್ತೊಂದು ಕಡೆ ಈ ರೀತಿಯಾಗಿ ಅಕ್ರಮವಾಗಿ ಏನು ಭೂಮಿ ಪರವರೆ ಮಾಡಿಕೊಂಡಿರ್ತಕ್ಕಂಥದ್ದು, ಅಕ್ರಮವಾಗಿ ಹಣದ ಒಂದು ಆಮಿಷಕ್ಕೆ ಬಲಿಯಾಗಿ ಅಧಿಕಾರಿಗಳೇನು ಈ ರೀತಿಯಾಗಿ ಒಂದು ಫಾರಂ 2 ಅನ್ನ ಕೊಟ್ಟಿರ್ತಕ್ಕಂಥದ್ದು, ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಇಲ್ಲಿ ಒಂದು ತನಿಖೆ ಮಾಡಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ ಏನು ಪ್ರಭಾವತಿ ಅನ್ನೋರು ಅವ್ರ ಹೆಸರಿಗೇನು ಅಕ್ರಮವಾಗಿ ಅಥವಾ ಇನ್ನಿತರ ಹೆಸರಿಗೆ ಏನು ಅಕ್ರಮವಾಗಿ ಭೂಮಿ ಪರವರ ಆಗಿದೆ, ಇದು ಇವರು ಯಾರು, ಇವರ ಹಿಂದೆ ಯಾರಿದ್ದಾರೆ, ಇದರ ಉದ್ದೇಶ ಏನನ್ನೋದು ಕೂಡ ತನಿಖೆ ಮಾಡಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ ಕೌಲ್ಬಜಾರ್ ಠಾಣೆಯಲ್ಲಿ ಒಂದು FIR ಕೂಡ ಆಗಿದೆ. ಜೊತೆಗೆ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಕೆಲವೊಂದು ಅಮಾನತು ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಇದು ಇಲ್ಲಿಗೆ ಅಧಿಕಾರಿಗಳು ಕೈ ತೊಳ್ಕೊಳ್ಳೋಕ್ಕಿಂತ ಮುಂಚೆ, ಯಾಕೆಂದರೆ ಈ ರೀತಿಯ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು ಮತ್ತು ಈ ರೀತಿಯಾಗಿ ಯಾರ್ಯಾರ್ದೋ ಭೂಮಿಯನ್ನ ಇನ್ಯಾರೋ ಪರವಾರೆ ಮಾಡ್ತಕ್ಕಂಥದ್ದು, ಅಕ್ರಮವಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಏನು ದಂಧೆ ಬಳ್ಳಾರಿಯಲ್ಲಿ ನಡೀತಾ ಇದೆ, ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಮುಂದಾಗಬೇಕು ಅನ್ನೋದು ಕೂಡ ಇಲ್ಲಿ ಜನರ ಒತ್ತಾಯ ಆಗಿರ್ತಕ್ಕಂಥ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.